ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಟಾಟಾ ಮೋಟಾರ್ಸ್ ಟು ಸೆಟ್ ಅಪ್ 9,000 crore ಪ್ಲಾಂಟ್ ಇನ್ ತಮಿಳುನಾಡು. ಟಾಟಾ ಮೋಟಾರ್ಸ್ ಅನೌನ್ಸ್ ಮಾಡಿದ್ದಾರೆ. ತಮಿಳುನಾಡು ಗೌರ್ಮೆಂಟ್ ಜೊತೆಗೆ ಒಂದು ಕಾಂಟ್ರಾಕ್ಟ್ನ ಸೈನ್ ಮಾಡಿದ್ದಾರೆ. 9,000 ಕೋಟಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಿಗೆ ಅವರು ಇನ್ವೆಸ್ಟ್ ಮಾಡಿ 5,000 ಕೆಲಸನ ಕ್ರಿಯೇಟ್ ಮಾಡ್ತಾರೆ. ಹಾಗೂ ಇದು ಟಾಟಾ ಮೋಟಾರ್ಸ್ಗೆ ಸೆಕೆಂಡ್ ಪ್ಲಾಂಟ್ ಇನ್ ಸೌತ್ ಇಂಡಿಯಾ. ಯಾಕಂದರೆ ಅವ್ರದ್ದು ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು ಧಾರವಾಡಲ್ಲಿ ಇದೆ. ಟಾಟಾ ಮೋಟಾರ್ಸ್ ನಿಮಗೆ ಗೊತ್ತಿದ್ದ ಹಾಗೆ ಲಾಸ್ಟ್ ಇಯರು ನಿಫ್ಟಿಯಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗಿತ್ತು. ಮೋರ್ ದೆನ್ 100% ರಿಟರ್ನ್ಸ್ ಕೊಟ್ಟಿತ್ತು. ಟಾಟಾ ಮೋಟಾರ್ಸ್ ಸೆಕೆಂಡ್ ಆಟೋಮೊಬೈಲ್ ಕಂಪ್ನಿ. ರೀಸೆಂಟಾಗಿ ಅವರು ಪಾರ್ಟ್ನರ್ಶಿಪ್ ಮಾಡಿದ್ದು ತಮಿಳುನಾಡು ಜೊತೆಗೆ. ಇದರ ಮುಂಚೆ ವಿಯೆಟ್ನಾಮೀಸ್ ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ ವಿನ್ ಫಾಸ್ಟ್ ಅಂತ ಅವರು ತಮಿಳುನಾಡು ಗೌರ್ಮೆಂಟ್ ಜೊತೆಗೆ 16,000 ಕೋಟಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅವರು ಅಲ್ಲಿ ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡಲಿಕ್ಕೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಹಾಗೂ ನಿಮಗೆ ಗೊತ್ತಿರ್ಬೋದು, ಹ್ಯುಂಡೈ ಮೋಟರ್ಸ್ ಮೇಜರ್ ಮ್ಯಾನುಫ್ಯಾಕ್ಚರಿಂಗು ತಮಿಳುನಾಡಲ್ಲಿ ಆಗುತ್ತೆ. ಚೆನ್ನೈಯಿಂದ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಆಗುತ್ತೆ. ಸೊ ತಮಿಳುನಾಡು ತುಂಬ ಸ್ಟ್ರಾಂಗು ಆಟೋಮೊಬೈಲ್ ಸೆಕ್ಟರಲ್ಲಿ. ನ್ಯೂಸ್ ನಂಬರ್ 2. ಯೆಸ್ ಬ್ಯಾಂಕ್ ಲುಕಿಂಗ್ ಫಾರ್ ನ್ಯೂ ಪ್ರಮೋಟರ್. ಯೆಸ್ ಬ್ಯಾಂಕ್ ಶೇರ್ಸ್ ಇವತ್ತು 11% ಮೇಲೆ ಹೋಯಿತು. ಯಾಕಂದರೆ ರಿಪೋರ್ಟ್ಸ್ ಬಂದಿದೆ, ಅವರೊಂದು ಹೊಸ ಪ್ರಮೋಟರ್ ಹುಡುಕ್ತಾ ಇದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಯೆಸ್ ಬ್ಯಾಂಕು 51% ಸ್ಟೇಕ್ ಸೇಲ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಹಾಗೂ ವ್ಯಾಲ್ಯೂಯೇಷನ್ ಅಪ್ರಾಕ್ಸಿಮೇಟ್ಲಿ 66,000 ಕೋಟಿಯಿಂದ 75,000 ಕೋಟಿ ಆ ರೇಂಜಲ್ಲಿ ಸೇಲ್ ಮಾಡಬೇಕಂತಿದ್ದಾರೆ. ಸಿಟಿ ಗ್ರೂಪ್ ಇಂಡಿಯಾ ಅವರಿಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ನಮಗೆ ಪೊಟೆನ್ಷಿಯಲ್ ಬಯರನ್ನು ಅಥವಾ ಪೊಟೆನ್ಷಿಯಲ್ ಪ್ರಮೋಟರನ್ನು ಹುಡುಕಿ ಕೊಡಿ ಅಂತ. ಯಾರೇ ಒಂದು ಪ್ರಮೋಟರ್ ಬಂದರೂ 26%ಗಿಂತ ಜಾಸ್ತಿ ಸ್ಟೇಕ್ ಇಟ್ಕೊಂಡಿದ್ರೆ ಅವರಿಗೆ RBI ಇಂದ ಸ್ಪೆಷಲ್ ಪರ್ಮಿಷನ್ ಬೇಕು. RBI ತುಂಬ ಚೆಕ್ ಮಾಡ್ತಾರೆ, ಮತ್ತೆ ಅಲೋ ಮಾಡಿದರೆ ಮಾತ್ರ ಅವರು ಪ್ರಮೋಟರ್ ಆಗಿ ಬರ್ಬೋದು. ಯೆಸ್ ಬ್ಯಾಂಕದ ಪರ್ಫಾರ್ಮೆನ್ಸ್ ನಿಮಗೆ ಗೊತ್ತಿದ್ದಾಗೆ 2020-21 ಕಂಪೇರ್ ಮಾಡಿದ್ರೆ ಎಷ್ಟೋ ಇಂಪ್ರೂವ್ ಆಗಿದೆ. ಯಾಕಂದರೆ ಆವಾಗ ಆಲ್ಮೋಸ್ಟ್ ಕ್ಲೋಸ್ ಡೌನ್ ಆಗೋ ಸಿಚುವೇಶನ್ ಇತ್ತು. ಮತ್ತು SBI, HDFC ಬ್ಯಾಂಕ್, ICICI ಬ್ಯಾಂಕ್ ಎಲ್ಲ ಸೇರಿಸ್ಕೊಂಡು RBI ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಅವರು ಈ ಯೆಸ್ ಬ್ಯಾಂಕನ್ನು ಸೇವ್ ಮಾಡಿದರು. ನ್ಯೂಸ್ ನಂಬರ್ 3. ರಿಲಯನ್ಸ್ ಟು ಬೈ ಪ್ಯಾರಾಮೌಂಟ್ಸ್ 13% ಸ್ಟೇಕ್ ಇನ್ ವಯಾಕಾಮ್ 18. ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಪ್ಯಾರಾಮೌಂಟ್ ಗ್ಲೋಬಲ್ ಅಂತ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ, ಅವರ 13.01% ಸ್ಟೇಕು ವಯಾಕಾಮ್ 18 ಮೀಡಿಯಲ್ಲಿ 4,286 crores ಪರ್ಚೇಸ್ ಮಾಡ್ತಾರಂತ. ಪ್ಯಾರಾಮೌಂಟು ಒಂದು US ಬೇಸ್ಡ್ ಕಂಪ್ನಿ. ಹಾಗೂ ಅವರು ವಯಾಕಾಮ್ 18ನಲ್ಲಿ ಒಂದು ಸ್ಟೇಕ್ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ವಯಾಕಾಮು ಸಬ್ಸಿಡರಿ ಆಫ್ TV18 ಬ್ರಾಡ್ಕಾಸ್ಟ್. TV18 ಬ್ರಾಡ್ಕಾಸ್ಟು ರಿಲಯನ್ಸ್ ಗ್ರೂಪ್ದೇ ಕಂಪ್ನಿ. ಹಾಗೂ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆದಮೇಲೆ TV18 ಹತ್ರ ವಯಾಕಾಮದು 70.49% ಸ್ಟೇಕ್ ಇರ್ತದೆ. ವಯಾಕಾಮ್ 18 ಜಾಸ್ತಿ ಜನಕ್ಕೆ ಇವರ ಹೆಸರು ಗೊತ್ತಿಲ್ಲದೆ ಆದರೂ ಅವರು ಸುಮಾರು ದೊಡ್ಡ ಚಾನಲ್ಸನ್ನು ರನ್ ಮಾಡ್ತಾರೆ. ಕಾಮಿಡಿ ಸೆಂಟ್ರಲ್, ನಿಕಲೋಡಿಯನ್, MTV ಈ ಥರ 40 ಟೆಲಿವಿಷನ್ ಚಾನಲ್ಸ್ ರನ್ ಮಾಡ್ತಾರೆ. ಈ ಟ್ರಾನ್ಸಾಕ್ಷನ್ ಆ್ಯಕ್ಚುಲಿ ಆಗಬೇಕಾದ್ರು ರಿಲಯನ್ಸು ಮತ್ತು ವಾಲ್ಟ್ ಡಿಸ್ನಿದು ಒಂದು ಮರ್ಜರ್ ಅದಾದಮೇಲೆ ರಿಲಯನ್ಸು ಪ್ಯಾರಾಮೌಂಟ್ ಸ್ಟೇಕು ಪರ್ಚೇಸ್ ಮಾಡ್ತಂದು ಹೇಳಿದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ನಿನ್ನೆ ಅದು ದೊಡ್ಡ ಫಾಲ್ ಆದಮೇಲೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಸ್ಟಾಕ್ಸು ಇವತ್ತು ಸುಮಾರು ರಿಕವರ್ ಆಗಿದೆ. ಆಲ್ಮೋಸ್ಟ್ ಹಾಫ್ ರಿಕವರ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸು ಒಂದು 2% ಮೇಲೆ ಹೋಯಿತು. ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 3.5% ಮೇಲೆ ಹೋಯಿತು. ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಫಿಚ್ಚು ಇಂಡಿಯಾ GDP ಫೋರ್ಕಾಸ್ಟ್ 2024-25ಗೆ 7% ಹೇಳಿದ್ದಾರೆ, ಕಂಪೇರ್ ಟು 6.5% ಮುಂಚೆ ಅವರು ಎಸ್ಟಿಮೇಟ್ ಮಾಡಿದ್ದು. ಹಾಗೂ ಅವ್ರು ಹೇಳ್ತಾ ಇದ್ದಾರೆ RBI ಅವರು ಜುಲೈ ಟು ಡಿಸೆಂಬರ್ 2024 ಪೀರಿಯಡಲ್ಲಿ 0.5% ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ತಾರಂತ. ಆ್ಯಂಡ್ ಇಂಡಿಯಾದ ಇನ್ಫ್ಲೇಷನು ಕಮ್ಮಿ ಆಗೋ ಚಾನ್ಸಸ್ ಇದೆ. 4%ಗೆ ಬೀಳ್ಬೋದು ಬೈ ಎಂಡ್ ಆಫ್ 2024. ಸದ್ಯಕ್ಕೆ ಇಂಡಿಯಾದ ಇನ್ಫ್ಲೇಷನ್ ಅರೌಂಡ್ 5% ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 149 ಪಾಯಿಂಟ್ ಅಪ್ಪು 22,147 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 335 ಪಾಯಿಂಟ್ ಡೌನು 73,097 ಕ್ಲೋಸ್ ಆಯಿತು. ಸೊ ನಿನ್ನೆ ಅಪ್ರಾಕ್ಸಿಮೇಟ್ಲಿ ಒಂದು 1.5% ಬಿದ್ದಿತ್ತು. ಇವತ್ತು ಅಪ್ರಾಕ್ಸಿಮೇಟ್ ಆಗಿ ಹಾಫ್ ಅಥವಾ ರಿಕವರ್ ಆಗಿದೆ. ಅಂದರೆ 0.7 ಅಂದರೆ ಅರ್ಧ ಆಯಿತು ರಿಕವರಿ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 6.1% ಅಪ್ಪು, ಅದಾನಿ ಪೋರ್ಟ್ಸ್ 5.16% ಅಪ್ಪು, ಹಿಂಡಾಲ್ಕೋ 3.66% ಅಪ್ಪು. ಟಾಪ್ ಲೂಸರ್ಸು ಆಕ್ಸಿಸ್ ಬ್ಯಾಂಕ್ 2.05% ಡೌನು, ಇಂಡಸ್ಇಂಡ್ ಬ್ಯಾಂಕ್ 1.64% ಡೌನು, ಬಜಾಜ್ ಫೈನಾನ್ಸ್ 1.11% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಟೋಟಲ್ ಗ್ಯಾಸ್ 11.49% ಅಪ್ಪು, ಅದಾನಿ ಎನರ್ಜಿ 11.25% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 9.87% ಅಪ್ಪು. ಈ ಎಲ್ಲ ಸ್ಟಾಕ್ಸು ಇದೇ ಥರ ಬಿದ್ದಿತ್ತು ನಿನ್ನೆ. ಇವತ್ತು ವಾಪಸ್ ರಿವರ್ಸ್ ಆಗಿ ಎಲ್ಲ ಸ್ಟಾಕ್ಸು ಮೇಲೋಗಿದೆ.
ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 1.65% ಡೌನು, ಶ್ರೀರಾಮ್ ಫೈನಾನ್ಸ್ 1.29% ಡೌನು, ಬ್ಯಾಂಕ್ ಆಫ್ ಬರೋಡಾ 0.65% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1835 ಸ್ಟಾಕ್ಸು ಕಮ್ಮಿ ಆಗಿದ್ದು 408, ಸೊ 82% ಅಪ್ಪು, 18% ಮಾತ್ರ ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI and DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,595 crores ನೆಟ್ ಸೇಲ್ಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 9,094 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,611 per ಗ್ರಾಮು, ಸಿಲ್ವರ್ 74.5 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.82 rupees, €1 90.61 rupees. Point number 8, stocks near 52-week high. Colgate-Palmolive 52-week high 2,699, closing price 2,687. Point number 9, stocks near 52-week low. Bata India 52-week low 1,367, closing price 1,407. Page Industries 33,610, 52-week low, closing price 34,385. UPL 448, 52-week low, closing price 462. Point number 10, global cues today. Hong Kong markets 0.71% down, Japan 0.29% up, Germany 0.26% up, France 0.9% up, UK 0.01% down, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ ಡೌನ್ ಆಗಿತ್ತು 0.54%. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.